ಬ್ರಾಂಡೆಡ್ ಆಹಾರ ಮಳಿಗೆ KFCಯಲ್ಲೇ ಕಳಪೆ ಆಹಾರ ಪತ್ತೆಯಾಗಿದೆ. ಗ್ರಾಹಕನ ಮನೆಗೆ ಪೂರೈಸಿದಂತ KFC ಚಿಕನ್ನಲ್ಲಿ ಹುಳ ಪತ್ತೆಯಾಗಿರೋದು. ಬೆಂಗಳೂರಿನ ಹೆಬ್ಬಾಳದ ಕೆಂಪಾಪುರ KFC ಪೂರೈಸಿದಂತ ಆಹಾರದಲ್ಲಿ ಹುಳ ಪತ್ತೆಯಾಗಿದೆ. ಸ್ವಿಗ್ಗಿ ಮೂಲಕ ಆರ್ಡರ್ ಮಾಡಿದ್ರು KFC ಚಿಕನ್ನು. ಮನೆಗೆ ಬಂದಾಗ KFC ಚಿಕನ್ನಲ್ಲಿ ಹುಳ ಪತ್ತೆಯಾಗಿದೆ. ರಾತ್ರೋರಾತ್ರಿ KFC ಬ್ರಾಂಚ್ಗೆ ತೆರಳಿ ಗ್ರಾಹಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಗ್ರಾಹಕರು ಕೇಳಿದರೆ ಉಡಾಫೆ ಉತ್ತರ ಕೊಟ್ಟಿದ್ದಾರೆ ಅಲ್ಲಿನ ಸಿಬ್ಬಂದಿ. ನೋಡ್ತಾ ಇದ್ದೀರಿ ಇದರ ದೃಶ್ಯಗಳನ್ನು. ಅಂತಾರಾಷ್ಟ್ರೀಯ ಮಟ್ಟದ ರೆಸ್ಟೋರೆಂಟು KFC, ಆದರೆ KFCಯ ಚಿಕನ್ನಲ್ಲಿ ಹುಳ ಪತ್ತೆಯಾಗಿರೋದನ್ನು ನೀವು ನೋಡ್ತಾ ಇದ್ದೀರಿ. ಹೆಬ್ಬಾಳದಲ್ಲಿ ಆರ್ಡರ್ ಮಾಡಿದ್ರು ಈ ರೆಸ್ಟೋರೆಂಟಿಂದ, ಈ ಔಟ್ಲೆಟ್ಟಿಂದ, KFC ಈ ಔಟ್ಲೆಟ್ಟಿಂದ ಆರ್ಡರ್ ಮಾಡಿದ್ರು ಅವರು. ಮನೆಗೆ ಬಂದಿದೆ ಆರ್ಡರು, ತೆಗೆದು ನೋಡಿದರೆ ಹುಳ ಸಿಕ್ಕಿದೆ. ಹೋಗಿ ವಾಪಸ್ಸು ಸಿಬ್ಬಂದಿನ ಪ್ರಶ್ನೆ ಮಾಡಿದರೆ ಅವರು ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ನೆನ್ನೆ ಮಧ್ಯಾಹ್ನ KFC ಆರ್ಡರ್ ಮಾಡಿದ್ರಿ, ಸ್ವಿಗ್ಗಿಯಿಂದ ಆರ್ಡರ್ ಮಾಡ್ತೀರಿ. ಸೊ ಏನಾಗುತ್ತೆ, ಅದು ಬಂದಿದ್ದಾದಮೇಲೆ ಮಕ್ಕಳೆಲ್ಲ ತಿಂತಾ ಇರ್ತಾರೆ. ಮಾಮ ಬಂದು ಹೇಳ್ತಾರೆ ಚೆಕ್ ಮಾಡಿ ತಿನ್ನಬೇಡಿ, ಇದು ಹುಳ ಎಲ್ಲ ಇರುತ್ತೆ ಅಂತ. ಸೊ ನಾವು ಅವ್ರಿಗೆ ರಾಂಗ್ ಪ್ರೂವ್ ಮಾಡ್ಬೇಕಂತಾನೆ ಓಪನ್ ಮಾಡ್ತೀರಿ ಆರ್ಡರ್ ಎಲ್ಲ. ಏನು ಮಾಡಿದ್ರಿ ಪೀಸ್ ಓಪನ್ ಮಾಡೋಕ್ಕೆ ಟ್ರೈ ಮಾಡಿದಾಗ ನೋಡಿದ್ರೆ ಹುಳ ಕಾಣಿಸ್ಕೊಳುತ್ತೆ. ಅದು ಚಿಕನ್ ವಿಂಗ್ ಅನಿಸುತ್ತೆ, ಚಿಕನ್ ವಿಂಗಲ್ಲೇ ಹುಳ ಕಾಣಿಸ್ಕೊಳುತ್ತೆ. ಅದು ಕಾಣಿಸ್ಕೊಂಡದಿಂದ ಅವಾಗೇನು ಆ್ಯಕ್ಷನ್ ತಗೊಂಡು ಮಾಮ ಎಲ್ಲ ಬರ್ತಾರೆ ಇಲ್ಲಿ ರಾತ್ರಿ ಮಾತಾಡೋಕೆ, ಏನಾಯಿತು, ಏನಕ್ಕೆ ಹಿಂಗೆಲ್ಲ ಆಗಿದೆ ಅಂತ. ಅವ್ರೇನಂತಾರೆ, ಇಲ್ಲ ಇದು ನಮ್ಮ ಕಡೆಯಿಂದ ಏನು ಫಾಲ್ಟ್ ಆಗಿರಲ್ಲ, ನಮ್ದಲ್ಲ ಪ್ರಾಬ್ಲಮ್ಮು, ಹಂಗೆ ಅಂದ್ಬಿಟ್ಟು ಬೇಕಾದ್ರೆ ಹೊಸ ಪ್ರಾಡಕ್ಟ್ ನಿಮ್ಗೆ ಮಾಡ್ಕೊಡ್ತೀರಿ ಅಂತಾರೆ. ಸೊ ಇವ್ರು ಇಷ್ಟು ಬೇಜವಾಬ್ದಾರಿಯಿಂದ ಇದ್ರೆ ಅದು ಹಿಂಗೆ ಹುಳ ಎಲ್ಲ ಬಂದಿದೆ, ಮಗು ಎಲ್ಲ ಇವಾಗ ತಿಂದಿದೆ, ಅವ್ರಿಗೆ ಇವಾಗ ಹೆಲ್ತ್ ಅಪ್ಸೆಟ್ ಆಗಿದೆ ಅಂದರೆ ನಾವೇನು ಮಾಡಬೇಕು ಅಂತ. ಓನರ್ ಕೇಳಿದ್ರೆ ಅದೇನೋ 140 ಡಿಗ್ರಿ ಸೆಲ್ಸಿಯಸಲ್ಲಿ ನಾವು ಹಾಕ್ತೀರಿ, ಅದೇನು ಹುಳ ಹಂಗೆ ಹಿಂಗೆ ಅಂತ. ಇದ್ರ ಥರ ಒಂದಲ್ಲ ಎರಡಲ್ಲ ಎಷ್ಟೊಂದಾಗಿದೆ ಅಂತ ನಮ್ಗೆ ಗೊತ್ತು, ಸರಿನಾ? ಅದಕ್ಕೋಸ್ಕರ ಆಗಿದೆ KFCಯಲ್ಲಿ ಎಷ್ಟೊಂದು ಸಲ ಆಗಿದೆ ಸರ್. ನಾವೇ ನೋಡುತ್ತಿರ್ತೀರಿ, ನಾನು ಸೋಷಿಯಲ್ ಮೀಡಿಯಾಲೇ ಯೂಸ್ ಮಾಡ್ತಿರಲ್ಲ, ಅದರಲ್ಲೇ ಎಷ್ಟೊಂದು ಬರ್ತಾ ಇರುತ್ತೆ ಹುಳ ಸಿಕ್ಕಿರೋದು, ಅದೇನೇನೋ ಸಿಕ್ಕಿರೋದು. ಆರ್ಡರ್ ಏನೋ ಸ್ಟಾರ್ಟಿಂಗ್ ನಾವು ಬಂದು ಕೇಳಿದಾಗ ಅವ್ರು ಏನಂತಾರೆ, ಆರ್ಡ್ರ್ ನಮಗೇನು ಬಂದಿಲ್ಲ, ನಮ್ದೆಲ್ಲ ಆರ್ಡ್ರು ಹಂಗೆ ಹಿಂಗೆ ಅಂತಾರೆ. ಇಲ್ಲಿಂದಾನೇ ಆರ್ಡ್ರ್ ಆಗಿರೋದು. ಆರ್ಡ್ರ್ ಕಾಪಿ ನಾನು ಎಲ್ಲ ಸಬ್ಮಿಟ್ ಮಾಡಿದ್ದೀನಿ, ಎಲ್ಲರಿಗೂ ಸಬ್ಮಿಟ್ ಮಾಡಿದ್ದೀನಿ ಆರ್ಡ್ರ್ ಕಾಪಿಗೆ. ಕರೆಕ್ಟ್ ಅಡ್ರೆಸ್ ಇದೆ, ದಾಸರಳ್ಳಿ ಮೇನ್ ರೋಡು, ಕೆಂಪಾಪುರ ಅಂತೆಲ್ಲ ಕರೆಕ್ಟಾಗಿ ಅಡ್ರೆಸ್ ಇದೆ. ಅವ್ರು ಹೇಳ್ತಾರೆ ಇಲ್ಲ ನಮ್ಗೆ ಗೊತ್ತಿಲ್ಲ ಒಂದೊಂದು ಸಲ ಅಂತ. ಇಲ್ಲ ಇವಾಗ ನಾವು ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡಿದಾಗ ನಮ್ಗೆ ಅದರಲ್ಲೇ ಗೊತ್ತಾಗ್ಬಿಡುತ್ತಲ್ಲ ಅಡ್ರೆಸ್ ಎಲ್ಲಿಂದ ಬಂದಿದೆ ಅಂತ. ಸೊ ಸ್ವಿಗ್ಗಿ ನಾವು ಚೆಕ್ ಮಾಡಿದ ತಕ್ಷಣ ಅಲ್ಲಿ ತೋರಿಸ್ತು, ಇದೇ ಅಡ್ರೆಸ್ ತೋರಿಸು, ಈ KFC ಅಂತಾನೆ, ಈ ಬ್ರಾಂಚ್ ಅಂತಾನೆ. ಯಾಕಂದರೆ ಸಾಕರ್ ನಗರನೂ ಇದೆ, ಅದು ತೋರಿಸಿ ಸಾಕರ್ ನಗರ ಅಂತಾನು ತೋರಿಸ್ಬೇಕಿತ್ತು. ಇಲ್ಲೇ ಇದೆ, ಕನ್ಫರ್ಮ್ ಆಗಿದೆ ಇದೇ ಬ್ರಾಂಚ್ ಅಂತ.